ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಕೆಲವು ತಾಯಂದಿರಲ್ಲಿ ಎರಡು ವಿಷಯದ ಬಗ್ಗೆ ತಾಳ್ಮೆಯನ್ನು ಕಳ್ಕೊಂಡ್ಬಿಡ್ತಾರೆ. ಅದು ಯಾವುದಪ್ಪ ಅಂದರೆ, ಮಕ್ಕಳಿಗೆ ಊಟವನ್ನು ಮಾಡಿಸುವಂಥ ಸಮಯದಲ್ಲಿ, ಇನ್ನೊಂದು ಹೋಮ್ವರ್ಕ್ ಮಾಡಿಸುವಂಥ ಸಮಯದಲ್ಲಿ. ಅವರಿಗೇನೋ ಆಸೆ ಇರುತ್ತೆ, ನನ್ನ ಮಗ ಸದೃಢವಾಗಿ ಬೆಳಿಬೇಕು ಅಂತ. ಆದರೆ ಮಕ್ಕಳು ಮಾತ್ರ ಭಾರಿ ಗೋಳಾಡಿಸ್ತಿರ್ತಾರೆ ಊಟ ಮಾಡಿಸುವಂಥ ಸಮಯದಲ್ಲಿ. ಕೆಲವು ತಾಯಂದ್ರು ಏನು ಮಾಡ್ತಾರಪ್ಪ ಅಂದರೆ, ಅಡುಗೆ ಮಾಡುವಂಥ ವಿಚಾರವಾಗಿ ತಗೊಂಡ್ರೆ ನಾವು ಆಹಾರ ಹೆಂಗಿರುತ್ತೋ ಹಂಗೆ ನಮ್ಮ ಆಲೋಚನೆ ವ್ಯವಹಾರ ಇರುತ್ತೆ. ಹಾಗಾಗಿ ಆಹಾರವನ್ನು ತಯಾರಿಸುವಂಥ ಸಮಯದಲ್ಲಿ ಬಹಳ ಕೇರ್ಫುಲ್ಲಾಗಿ ಒಂದು ಸಾತ್ವಿಕವಾದ ಆಹಾರವನ್ನು ಮತ್ತು ಒಂದು ಸದೃಢ ಮನಸ್ಸಿನಿಂದ, ಒಂದು ಪಾಸಿಟಿವ್ ಆಲೋಚನೆಯಿಂದ ಆಹಾರವನ್ನು ತಯಾರಿಸ್ಬೇಕಂತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ನೋಡಿ, ಅಡುಗೆ ಮನೆ ಅಂದರೆ ಆಸ್ಪತ್ರೆ ಥರ ಇಡ್ತಿದ್ರಂತೆ. ಅಡುಗೆ ಮನೆ ಅಂದರೆ ಆಸ್ಪತ್ರೆ. ಅಲ್ಲಿ ಯಾವುದೇ ಒಂದು ಕೆಮ್ಮು, ನೆಗಡಿ, ಶೀತ, ಜ್ವರ ಬಂದ್ರೂ ಅಲ್ಲಿನ ಇರ್ತಕ್ಕಂಥ ಅಡುಗೆ ಮನೆ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನೇ ನಾವು ಬಳಸಿ ಕ್ಯೂರ್ ಮಾಡ್ಕೋತಿದ್ವಿ. ಆದರೆ ಈಗ ಅಡುಗೆ ಮನೆಯಲ್ಲೂ ಸಹ ಸಿರಪ್ ಬಾಟ್ಲನ್ನ ನೋಡ್ತೀವಿ. ಆ ಥರ ಆಗಿಬಿಟ್ಟಿದೆ. ಆಯುರ್ವೇದ, ಆಯಸ್ಸನ್ನು ವೃದ್ಧಿ ಮಾಡೋವಂಥದ್ದೇ ಆಯುರ್ವೇದ ಅಂತ ಹೇಳ್ತೀವಿ. ಆ ಅಡುಗೆ ಮನೆಯೇ ಆಯುರ್ವೇದ ಆಗಿತ್ತಂತೆ ಅವಾಗ. ಆದರೆ ಈಗ ಆಹಾರ ಪದ್ಧತಿನೂ ಚೇಂಜ್ ಆಗಿದೆ, ಆಲೋಚನೆಗಳು ಚೇಂಜ್ ಆಗುತ್ತೆ. ಅದಕ್ಕೆ ಆಲೋಚನೆಗಳು ಸರಿ ಇರಬೇಕು ಆಹಾರವನ್ನು ತಯಾರಿಸುವಾಗ. ಮಕ್ಕಳಿಗೆ ನಾವು ಆಹಾರವನ್ನು ತಿನ್ನಿಸುವಾಗ ತಾಯಿ ಆಲೋಚನೆ ಹೆಂಗಿರುತ್ತಪ್ಪ ಅಂದರೆ, ಎಷ್ಟೊತ್ತಿಗೆ ತಿಂದು ಮುಗಿಸ್ತಾನಪ್ಪ ಇವನು, ಎಷ್ಟು ಗೋಳಾಡಿಸ್ತಾನಪ್ಪ ಇವನು ಅಲ್ವಾ. ಇದು ಸಾಮಾನ್ಯವಾಗಿ ಎಲ್ಲ ತಾಯಂದಿರಿಗೂ ಇದು ಕಾಡಿಸುತ್ತೆ. ನಾವೇನು ಮಾಡ್ತೀವಪ್ಪ ಅಂದರೆ, ಮಕ್ಕಳಿಗೆ ಎಲ್ಲ ರುಚಿಯನ್ನು ಕೊಡಬೇಕು. ಹುಳಿ, ಉಪ್ಪು, ಸಿಹಿ, ಕಹಿ ಎಲ್ಲವನ್ನು ತಿನ್ನಿಸ್ಬೇಕು. ಆದರೆ ಯಾವುದು ಅವನಿಗೆ ಇಷ್ಟವಾಗುತ್ತೆ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಆದರೆ ನಾವು ಆ ಥರ ಮಾಡಲ್ಲ. ಪಕ್ಕದ ಮನೆಯವರು ಆ ಥರ ಒಳ್ಳೊಳ್ಳೆ ಕ್ಯಾಲ್ಶಿಯಂ ಮಾಡಿ ತಿನ್ನಿಸ್ತಿದ್ದಾರೆ, ನಾವ್ಯಾಕೆ ಟ್ರೈ ಮಾಡ್ಬೋದು, ನಮ್ಮ ಮಗುನೂ ಚೆನ್ನಾಗಿ ಕಾಣಬೇಕು ಅಂತ ಒಂದು ಉದ್ದೇಶ ಏನೋ ಒಳ್ಳೆಯದೇ ಇದೆ. ಆದರೆ ಆ ಮಗುಗೆ ಅದು ಇಡಿಸುತ್ತಾ ರುಚಿ ಅಂತ ಮಾತ್ರ ನಮಗೆ ಗೊತ್ತಾಗಲ್ಲ. ಅಲ್ಲೇ ಎಡ್ಬೋದು. ಅವನಿಗೆ ಹಶ್ವಿ ಇದೆಯಾ ಇಲ್ವಾ ಈ ಸಮಯದಲ್ಲಿ ಅದನ್ನು ಯೋಚನೆ ಮಾಡಲ್ಲ. ಕೆಲವು ತಾಯಂದಿರು ಸಮಯವನ್ನು ನೋಡಿ ಊಟ ಮಾಡಿಸ್ತಿರ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅವನಿಗೆ ಹಶ್ವು ಇದೆಯಾ, ಯಾವ ಟೇಸ್ಟ್ ಅವನಿಗೆ ಇಡಿಸುತ್ತೆ, ಹಸಿವಾಗಲಿಕ್ಕೆ ಅವನಿಗೆ ಏನು ಮಾಡಬೇಕು, ನಾವು ಒಂದು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಯಾಕೆಂದರೆ ಕೆಲವು ತಾಯಂದಿರು ಕೆಲಸದ ಕಡೆ ಗಮನ ಇರುತ್ತೆ. ಅಯ್ಯೋ ನಾನು ಕೆಲಸ ಮಾಡಬೇಕು, ಎಷ್ಟೊತ್ತಿಗೆ ತಿಂತಾನ. ಕೆಲಸ ಅಂತೂ ಇದ್ದೇ ಇರುತ್ತೆ ಜೀವನ ಪೂರ್ತಿ. ಆದರೆ ಆ ಮಗು ಆ ವಯಸ್ಸಿನಲ್ಲಿ ಇರುವಾಗ ಆ ತಾಯಂದಿರ ಪ್ರೀತಿ ನಮಗೆ ಬೇಕಲ್ವ. ಅವರಿಗೆ ಒಂದು 0 to 6 years ಅವರಿಗೆ ಲಾಲನೆ ಪಾಲನೆಯಲ್ಲಿ ತೊಡಗಿರಬೇಕು. ಆಮೇಲೆ ಆ ಏಜ್ ಕಳೆದ ಮೇಲೆ ಆ ಥರ ಇರಲ್ಲ ಅವರು. ಹಾಗಾಗಿ ಅವರಿಗೆ ಸ್ವಲ್ಪ ಸಮಯವನ್ನು ಕೊಡಬೇಕು ತಾಯಂದಿರು. ಹಾಗಾಗಿ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ. ಹಸಿವು ಆಗುವಂಥ ಕ್ರಿಯೆಯಲ್ಲಿ ಅವನನ್ನು ತೊಡಗಿಸ್ಕೊಳ್ಳಿ. ಪ್ರಕೃತಿಯಲ್ಲೇ ಅವನನ್ನು ವಿಹರಿಸಿ, ಜಾಸ್ತಿ ಒಳ್ಳೆ ಆಹಾರವನ್ನು ಅವನಿಗೆ ಉಣಬಡಿಸಿ ಅವನನ್ನು ತಿಳ್ಕೊಳ್ಳಿ. ಫಸ್ಟು ಮಗುವಿನ ಒಂದು ಏನು ಅವನ ಮನೋಸ್ಥಿತಿ, ಯಾವುದು ಇಷ್ಟ ಆಹಾರ ಪದ್ಧತಿಯಲ್ಲಿ ಎಲ್ಲ ತಿಳ್ಕೊಂಡು ಅವನಿಗೆ ಊಟ ಮಾಡಿಸುವಾಗಿ ನೀವು ತಾಳ್ಮೆನ ತಗೋಬೇಕು. ನಂತರ ಹೋಮ್ವರ್ಕ್ ಮಾಡುವಂಥ ವಿಷಯದಲ್ಲಿ ಆ ಮಗು ಮುಂದೆನೇ ಎಷ್ಟೋ ತಾಯಂದಿರು ಟೀಚರ್ಸ್ನ ಬೈತಿರ್ತಾರೆ. ಈ ಟೀಚರ್ಸ್ ಏನು ನಮಗೆ ಹೋಮ್ವರ್ಕ್ ಕೊಟ್ಟಿದ್ದಾರಾ ಪೇರೆಂಟ್ಸ್ಗೆ, ಅಥವಾ ಮಗುಗೆ ಕೊಟ್ಟಿದ್ದಾರಾ ಅಂಥೇಳಿ. ಈಗ ಎಜುಕೇಷನ್ ಸಿಸ್ಟಮ್ ಅಂತೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಮನೋಸ್ಥಿತಿಯನ್ನು ಚೇಂಜ್ ಮಾಡ್ಬೋದಲ್ಲ ಮಗುವಿಂದು. ಅವನೇ ಕೂತ್ಕೊಳ್ಳೋ ರಿಸರ್ಚ್ ಏನು ಹೇಳುತ್ತಪ್ಪ ಅಂತಂದರೆ, 10 ವರ್ಷದ ತನಕ ಮಕ್ಕಳಿಗೆ ಬರೀಲಿಕ್ಕೆ ಆ ಒಂದು ಮೂಳೆ ಗಟ್ಟಿ ಇರಲ್ವಂತೆ. ನಾವು ಒಂದು 3 ವರ್ಷಕ್ಕೆ ಅವನನ್ನು ಸ್ಕೂಲಿಗೆ ಸೇರಿಸಿ ಬರಿ ಅಂತ ಹೇಳಿದ್ರೆ ಆ ಮಗು ಕೈ ಹೆಂಗಾರು ಹೊಂದುತ್ತೆ. ರಿಸರ್ಚ್ ಹೇಳೋದಿದು. ಅಷ್ಟು ಫೋರ್ಸ್ ಮಾಡ್ತೀವಿ. ಹಂಗಂತ ಓದಕ್ಕೆ ಬಿಡಲೇಬಾರ್ದ ನಾವು ಅಂತಲ್ಲ. ಆಡ್ತಾ ಓದೋದನ್ನು ಕಲಿಸಿ ಅವನಿಗೆ. ತುಂಬ ಖುಷಿಯಾಗುತ್ತೆ. ಅವನೇನು ಆ ವಯಸ್ಸಲ್ಲಿ ಏನು IAS ಮಾಡೋಕ್ಕೆ ಹೊರಟಿರಲ್ಲ. ಮುಂದಕ್ಕೆ ಬೆಳವಣಿಗೆ ಆದಮೇಲೆ, ಬುದ್ಧಿ ಬೆಳವಣಿಗೆ ಆದಮೇಲೆ ಅವನೇ ಹಿಡಿತಾನೆ, ನೀವೇನು ಹೇಳೋದೇ ಬೇಡ. ಆದರೆ ಆ ಥರ ವಾತಾವರಣವನ್ನು ಸೃಷ್ಟಿ ಕೊಡಬೇಕಾಗಿರೋದು ಪಾಲಕರ ಕರ್ತವ್ಯ ಅಲ್ವಾ. ಇವೆರಡರಲ್ಲಿ ನೀವು ತಾಳ್ಮೆನ ತಗೊಂಡ್ರೆ ಆ ಮಗುವಿನ ಜೀವನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಹಾರ ಪದ್ಧತಿ ಭಾಳ ಮುಖ್ಯ. ಸದೃಢವಾದ ಮನಸ್ಸು, ಸದೃಢವಾದ ದೇಹ ರೆಡಿ ಆಗಬೇಕು ಅಂದರೆ ಆಹಾರ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲ ತಾಯಂದರು ಸ್ವಲ್ಪ ತಾಳ್ಮೆ ತಗೊಂಡು ಮಕ್ಕಳನ್ನ ಬೆಳೆಸಲಿ ಮುಂದಾಗಿ ಅಂತ ಕೇಳ್ಕೊತೀನಿ. ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗೆ ಲಾಲಿ
ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಈ ಹಾಡು ಕೇಳಿದ್ದೀರಲ್ವಾ? ಎಂಥರಿಗೂ ಹಾಡು ಕೇಳಿದ್ರೆ ಮಕ್ಕಳನ್ನ ಆ ಥರ ಬೆಳೆಸ್ಬೇಕು ಅನಿಸುತ್ತೆ. ಇನ್ನೊಂದ್ಸತಿ ಈ ಹಾಡು ನೋಡಿ ನಿಮ್ಮ ಮಕ್ಕಳನ್ನ ಸದೃಢವಾಗಿ ಬೆಳೆಸಿ ಅಂತ ಕೇಳ್ಕೊತ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.